ಎಲ್ಲಿ ಸಂಘರ್ಷವಿರುವುದೋ ಅಲ್ಲಿ ವಿಜಯದ ಬಯಕೆ ಇರುವುದು, ಸಫಲತೆಯ ಬಯಕೆ ಇರುವುದು. ಈ ಒಂದು ಕತೆ ನಮಗೆ ಮಹತ್ತರ ಪಾಠ ಹೇಳುತ್ತದೆ. ಅಹಂಕಾರ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ನಾಶ ಮಾಡುತ್ತದೆ. ಶಾಪ ಮತ್ತು ಕರ್ಮದಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ದೇವರಾದರೂ ಸಹ ವಿಧಿಯ ನಿಯಮ ಪಾಲಿಸಲೇಬೇಕಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವಂಶದ ಸಂಪೂರ್ಣ ನಾಶ. ಕುರುಕ್ಷೇತ್ರದ ಭೀಕರ ಯುದ್ಧ ಮುಗಿದ ನಂತರ ಎಲ್ಲವೂ ಶಾಂತವಾಗಿದೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಆ ಒಂದು ಯುದ್ಧದ ಕಾವು ಇನ್ನೂ ಬಾಕಿ ಇತ್ತು. ಒಬ್ಬ ತಾಯಿಯ ದುಃಖದಿಂದ ಬಂದ ಶಾಪ, ಒಂದು ಮಹಾವಂಶದ ಅಹಂಕಾರ, ಋಷಿಗಳ ಕೋಪ, ವಾಸುದೇವ ಕೃಷ್ಣನಿಗೂ ತಪ್ಪದ ವಿಧಿಯ ಅಂತ್ಯ. ಗಾಂಧಾರಿಯ ಶಾಪ ಹೇಗೆ ಯಾದವ ವಂಶದ ನಾಶಕ್ಕೆ ಕಾರಣವಾಯಿತು? ಯಾದವ ವೀರರು ಏಕೆ ಪರಸ್ಪರ ಯುದ್ಧ ಮಾಡಿ ಸತ್ತು ಹೋದರು? ಕೃಷ್ಣನಿಗೆ ಬಾಣ ಬಿಟ್ಟ ಆ ಬೇಟೆಗಾರ ಯಾರು? ಈ ಬೇಟೆಗಾರನಿಂದಲೇ ಕೃಷ್ಣನ ಅಂತ್ಯ ಯಾಕಾಯಿತು? ಇವರ ಹಿಂದಿನ ಜನ್ಮದ ರಹಸ್ಯವೇನು? ಇದು ಮಹಾಭಾರತದ ನಂತರ ನಡೆದ ಅತ್ಯಂತ ರಹಸ್ಯಮಯ ಮತ್ತು ದುಃಖಕರ ಕತೆ. ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಕುರುಕ್ಷೇತ್ರದ ಒಂದು ಯುದ್ಧದಲ್ಲಿ ಕೌರವ ಸೇನೆ ಸಂಪೂರ್ಣವಾಗಿ ನಾಶವಾಯಿತು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿಯ 100 ಜನ ಮಕ್ಕಳು ಸತ್ತು ಹೋದರು. ತನ್ನ 100 ಜನ ಮಕ್ಕಳ ಸಾವಿನಿಂದ ಕೋಪಗೊಂಡ ಗಾಂಧಾರಿ ಕೃಷ್ಣನಿಗೆ ಯುದ್ಧ ನಿಲ್ಲಿಸುವ ಸಾಮರ್ಥ್ಯ ಇದ್ದರೂ ಸಹ ಯುದ್ಧವನ್ನ ನಿಲ್ಲಿಸಲಿಲ್ಲ. ಈ ಒಂದು ಯುದ್ಧಕ್ಕೆ ಮತ್ತೆ ತನ್ನ ಮಕ್ಕಳ ಸಾವಿಗೆ ವಾಸುದೇವ ಕೃಷ್ಣನೇ ಕಾರಣವೆಂದು ಗಾಂಧಾರಿ ದುಃಖ ಮತ್ತೆ ಕೋಪದಿಂದ, ನನ್ನ ವಂಶ ಹೇಗೆ ನಾಶವಾಯಿತೋ ಹಾಗೆ ನಿನ್ನ ಯಾದವ ವಂಶ ನಾಶವಾಗಲಿ, ಯಾದವರು ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯಲಿ, ನಿನ್ನ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಲಿ, ನೀನು ಅಸ್ವಸ್ಥವಾಗಿ ಬೇಟೆಗಾರನಿಂದ ಸಾಯಲಿ ಎಂದು ಕೃಷ್ಣನಿಗೆ ಶಾಪವನ್ನ ಕೊಡುತ್ತಾಳೆ. ಕೃಷ್ಣ ಶಾಂತವಾಗಿ ಈ ಶಾಪವನ್ನ ಸ್ವೀಕಾರ ಮಾಡುತ್ತೇನೆ ಎನ್ನುತ್ತಾನೆ. ಇದು ವಿಧಿಯ ಒಂದು ಭಾಗ ಎಂದು ಅವನಿಗೆ ತಿಳಿದಿರುತ್ತದೆ. ಯಾದವರಲ್ಲಿ ಅನೇಕ ಮಹಾಯೋಧರಿರುತ್ತಾರೆ. ಅವರಲ್ಲಿ ಮೊದಲಿಗೆ ಕೃಷ್ಣ ಮತ್ತೆ ಬಲರಾಮ ಬರುತ್ತಾರೆ. ಸತ್ಯಕಿ, ಪ್ರದ್ಯುಮ್ನ, ಅನಿರುದ್ಧ, ಸಾಬ್ಮ ಇವರು ಅಪಾರ ಶಕ್ತಿಗಳನ್ನು ಹೊಂದಿದ್ದ ಮಹಾಯೋಧರಾಗಿದ್ದರು. ಕುರುಕ್ಷೇತ್ರ ಮಹಾಯುದ್ಧದ ನಂತರ ಯಾದವ ವಂಶದಷ್ಟು ಬಲಿಶಾಲಿ ವಂಶ ಯಾವುದೂ ಉಳಿದಿರಲಿಲ್ಲ. ಇದರಿಂದ ಯಾದವರಲ್ಲಿ ಅಹಂಕಾರ ಭಾವನೆ ಶುರುವಾಗಿತ್ತು. ನಮ್ಮನ್ನು ಇನ್ನು ಯಾರೂ ಸೋಲಿಸಲಾರರು ಎಂಬ ಅಹಂಕಾರ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು. ಹೀಗೆ ದಿನಗಳು ಕಳೆಯುತ್ತವೆ. ಯಾದವ ವೀರರು ಒಮ್ಮೆ ಸಾಂಬನಿಗೆ ಮಹಿಳೆಯ ವೇಷ ಹಾಕಿಸಿ ಋಷಿಗಳಾದ ದುರ್ವಾಸ, ವಿಶ್ವಾಮಿತ್ರ, ನಾರದರಲ್ಲಿ ಬಂದು ಇವಳಿಗೆ ಯಾವ ಮಗು ಆಗುತ್ತದೆ ಎಂದು ತಮಾಷೆ ಮಾಡುತ್ತಾರೆ. ಮಹಿಳೆಯ ವೇಷದಲ್ಲಿರುವುದು ಪುರುಷ ಎಂದು ತಿಳಿದ ಋಷಿಗಳು ಕೋಪದಿಂದ, ಈ ಮಹಿಳೆಯ ಹೊಟ್ಟೆಯಲ್ಲಿ ಒಂದು ಲೋಹದ ಗದೆ ಹುಟ್ಟಲಿ, ಅದು ನಿಮ್ಮ ಯಾದವ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಲಿ ಎಂಬ ಶಾಪವನ್ನು ಕೊಡುತ್ತಾರೆ. ಹಲವು ದಿನಗಳ ನಂತರ ವೀರಯೋಧ ಸಾಂಬ ಗರ್ಭಿಣಿಯಾಗುತ್ತಾನೆ. ಯಾದವರಲ್ಲಿ ಮತ್ತೆ ಸಾಂಬನಿಗೆ ಭಯ ಶುರುವಾಗುತ್ತದೆ. ನಂತರ ಸಾಂಬನ ಹೊಟ್ಟೆಯಿಂದ ಒಂದು ದಿವ್ಯಗದೆ ಹೊರಬರುತ್ತದೆ. ಆಗ ಯಾದವರಿಗೆ ಋಷಿಗಳ ಶಾಪ ನೆನಪಿಗೆ ಬಂದು ಯಾದವ ವೀರರು ಭಯಪಡುತ್ತಾರೆ. ಈ ಗದೆ ನಮ್ಮ ಯಾದವರನ್ನ ನಾಶ ಮಾಡುತ್ತದೆ ಎಂದು ತಿಳಿದು ಆ ದಿವ್ಯಗದೆಯನ್ನು ಒಡೆದು ಪುಡಿ ಪುಡಿ ಮಾಡುತ್ತಾರೆ. ಆ ಚೂರುಗಳನ್ನು ತೆಗೆದುಕೊಂಡು ಸಮುದ್ರ ತೀರದಲ್ಲಿ ಎಸೆದು ಬರುತ್ತಾರೆ. ಸಮುದ್ರ ತೀರದಲ್ಲಿ ಎಸೆದು ಬಂದಂತಹ ಗದೆಯ ಚೂರುಗಳು ಸಮುದ್ರ ದಡದಲ್ಲಿ ಗರಿಕೆ ಹುಲ್ಲಾಗಿ ಬೆಳೆಯುತ್ತವೆ. ಒಂದು ದಿನ ಯಾದವ ಎಲ್ಲ ಮಹಾಯೋಧರು ಪ್ರವಾಸ ಕ್ಷೇತ್ರಕ್ಕೆ ಸಮುದ್ರ ದಾರಿಯಿಂದ ಯಾತ್ರೆಗೆ ಹೊರಟಿದ್ದರು. ಸಮುದ್ರ ತೀರದಲ್ಲಿ ವಿಶ್ರಾಂತಿಗಾಗಿ ಕುಳಿತು ಮದ್ಯಪಾನ ಸೇವನೆ ಮಾಡುತ್ತಾರೆ. ಮದ್ಯಪಾನ ಸೇವನೆಯಿಂದ ಅವರಲ್ಲಿಯೇ ಹಳೆಯ ವೈಷಮ್ಯಗಳು ಹೊರಬಂದವು. ಸತ್ಯಕಿ ಕೃತವರ್ಮನನ್ನ ಅವಮಾನ ಮಾಡುತ್ತಾನೆ. ಹೀಗೆ ಇಬ್ಬರ ನಡುವೆ ದೊಡ್ಡ ಜಗಳವೇ ಶುರುವಾಗುತ್ತದೆ. ಕೋಪದಿಂದ ಸತ್ಯಕಿ ಕೃತವರ್ಮನನ್ನ ಕೊಂದು ಬಿಡುತ್ತಾನೆ. ಇದರಿಂದ ಉಳಿದ ಯಾದವರಲ್ಲಿ ಜಗಳ ಪ್ರಾರಂಭವಾಗುತ್ತದೆ. ಆಯುಧಗಳೇ ಇರಲಿಲ್ಲ. ಆಗ ಅವರು ಸಮುದ್ರ ದಡದಲ್ಲಿ ಬೆಳೆದ ಗರಿಕೆ ಹುಲ್ಲನ್ನು ಕಿತ್ತು ಹೊಡೆದಾಡತೊಡಗಿದರು. ಆ ಗರಿಕೆ ಹುಲ್ಲು ದಿವ್ಯ ಗದೆಗಳಾದವು. ಆಗ ಒಬ್ಬರನ್ನೊಬ್ಬರು ಹೊಡೆದಾಡಿ ಸಮುದ್ರ ತೀರದಲ್ಲಿ ಒಂದು ದೊಡ್ಡ ಯುದ್ಧವೇ ನಡೆದು ಹೋಯಿತು. ಈ ವಿಷಯ ತಿಳಿದು ಯಾದವ ಸಾಮ್ರಾಜ್ಯದಲ್ಲಿ ಪರಸ್ಪರ ಯುದ್ಧಗಳು ಶುರುವಾದವು. ಭೀಕರ ಯುದ್ಧ ನಡೆಯಿತು. ಯಾದವ ವಂಶ ನಾಶವಾಯಿತು. ಗಾಂಧಾರಿ ಮತ್ತೆ ಋಷಿಗಳ ಶಾಪ ಸಫಲವಾಯಿತು. ಇದನ್ನು ನೋಡಿದ ಬಲರಾಮ ಧ್ಯಾನಕ್ಕೆ ಕುಳಿತ. ಬಲರಾಮನ ಆತ್ಮ ಶೇಷನಾಗನ ರೂಪದಲ್ಲಿ ಹೊರಬಂದು ಸಮುದ್ರಕ್ಕೆ ಹೋಯಿತು. ಇದಾದ ನಂತರ ಕೃಷ್ಣ ಕಾಡಿಗೆ ಹೊರಟು ಹೋದ. ಕೃಷ್ಣ ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಕುಳಿತ.
ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಬೇಟೆಗಾಗಿ ಕಾಡಿಗೆ ಬರುತ್ತಾನೆ. ಅವನ ಹೆಸರು ಜರ. ಈ ಬೇಟೆಗಾರನ ಕಣ್ಣಿಗೆ ಕೃಷ್ಣನ ಪಾದ ಜಿಂಕೆಯ ಕಣ್ಣಿನಂತೆ ಕಾಣಿಸುತ್ತದೆ. ಆಗ ಆ ಬೇಟೆಗಾರ ಗುರಿಯಿಟ್ಟು ಬಾಣ ಹೊಡೆದ. ಹೋಗಿ ನೋಡಿದರೆ ಅದು ಕೃಷ್ಣನ ಪಾದಕ್ಕೆ ತಗುಲಿತ್ತು. ಆಗ ಕೃಷ್ಣ, ನಿನ್ನ ತಪ್ಪೇನಿಲ್ಲ ಜರ, ಇದರಲ್ಲಿ ಇದು ವಿಧಿಯಾಗಿತ್ತು. ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಕರ್ಮದ ಫಲವಾಗಿದೆ ಇದು ಎನ್ನುತ್ತಾನೆ. ಹೌದು, ಈ ಜರ ಎಂಬ ಬೇಟೆಗಾರ ಹಿಂದಿನ ಜನ್ಮದಲ್ಲಿ ವಾಲಿ ಎಂಬ ವಾನರ ಮಹಾಯೋಧನಾಗಿರುತ್ತಾನೆ. ರಾಮ ಸೀತೆಯ ಹುಡುಕಾಟದಲ್ಲಿದ್ದಾಗ ಸುಗ್ರೀವ ಎಂಬ ವಾನರ ಯೋಧ ರಾಮನಿಗೆ ಸಹಾಯ ಮಾಡುವುದಾಗಿ ತಿಳಿಸುತ್ತಾನೆ. ವಾಲಿ ಮತ್ತೆ ಸುಗ್ರೀವನ ಮಧ್ಯೆ ಇದ್ದ ಜಗಳದಿಂದ ವಾಲಿಯನ್ನ ಕೊಂದು ಸುಗ್ರೀವನನ್ನ ರಾಜನನ್ನಾಗಿ ಮಾಡಲು ರಾಮ ವಾಲಿ ಮತ್ತೆ ಸುಗ್ರೀವರ ಮಧ್ಯೆ ಜಗಳ ನಡೆದಾಗ ಮರದ ಹಿಂದೆ ನಿಂತು ಬಾಣ ಬಿಟ್ಟು ವಾಲಿಯನ್ನ ಕೊಂದಿರುತ್ತಾನೆ. ಈ ಜನ್ಮದಲ್ಲಿ ವಾಲಿ ಬೇಟೆಗಾರನಾಗಿ ಅದೇ ಥರ ಮರದ ಹಿಂದೆ ಕುಳಿತು ರಾಮನ ಅವತಾರ ಕೃಷ್ಣನನ್ನು ಬಾಣ ಬಿಟ್ಟು ಕೊಲ್ಲುತ್ತಾನೆ. ಇದಾದ ನಂತರ ಕೃಷ್ಣನ ಜನ್ಮ ಅಂತಿಮವಾಗುತ್ತದೆ. ದಿವ್ಯ ರೂಪದಿಂದ ಕೃಷ್ಣ ವೈಕುಂಠಕ್ಕೆ ಹೊರಡುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಗಾಂಧಾರಿಯ ಶಾಪ, ಯಾದವರ ಅಹಂಕಾರ. ಈ ಅಹಂಕಾರದಿಂದ ಏನೆಲ್ಲ ನಡೆಯಿತು, ಕೃಷ್ಣನ ಅಂತ್ಯ ಹೇಗಾಯಿತು ಎಂದು ಈ ಒಂದು ವಿಡಿಯೋದಲ್ಲಿ ನೋಡಿದ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ. ಈ ಒಂದು ಕತೆ ನಮಗೆ ಮಹತ್ತರ ಪಾಠ ಹೇಳುತ್ತದೆ. ಅಹಂಕಾರ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ನಾಶ ಮಾಡುತ್ತದೆ. ಶಾಪ ಮತ್ತು ಕರ್ಮದಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ದೇವರಾದರೂ ಸಹ ವಿಧಿಯ ನಿಯಮ ಪಾಲಿಸಲೇಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮಿಂದ ನಿರೀಕ್ಷೆ ಮಾಡುವುದು ಕೇವಲ ನಿಮ್ಮ ಬೆಂಬಲ ಮಾತ್ರ. ಈ ಒಂದು ವಿಡಿಯೋನ ಸರಿಯಾದ ಸಮಯಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲಸದ ಒತ್ತಡ, ಸಮಯದ ಅಭಾವದಿಂದ ಒಂದೆರಡು ದಿನ ಲೇಟ್ ಆಯಿತು. ಮುಂದಿನ ವಿಡಿಯೋನ ಸರಿಯಾದ ಸಮಯಕ್ಕೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮಿಂದ ನಿರೀಕ್ಷೆ ಮಾಡುವುದು ಕೇವಲ ನಿಮ್ಮ ಬೆಂಬಲವನ್ನು ಮಾತ್ರ. ಕೀಪ್ ಸಪೋರ್ಟ್, ವಾಚ್ ಮೈ ವಿಡಿಯೋಸ್. ಥ್ಯಾಂಕ್ ಯು.